ಗ್ರಾಹಕರಿಗೆ ಮತ್ತೆ ಬಿಗ್ ಶಾಕ್ ಕೊಟ್ಟ ಬಂಗಾರ ಮತ್ತೆ ಬೆಳ್ಳಿ. ಸ್ಥಿರವಾಗಿದ್ದ ಗೋಲ್ಡ್ ಮತ್ತೆ ಸಿಲ್ವರ್ ರೇಟ್ ಈಗ ಮತ್ತೆ ಜಂಪ್ ಆಗಿದೆ. ಗ್ರಾಹಕರಿಗೆ ಮತ್ತೆ ಬಿಗ್ ಶಾಕ್ ಕೊಟ್ಟ ಬಂಗಾರ ಮತ್ತೆ ಬೆಳ್ಳಿಯ ರೇಟ್. ಸ್ಥಿರವಾಗಿದ್ದ ಗೋಲ್ಡ್ ಮತ್ತೆ ಸಿಲ್ವರ್ ರೇಟ್ ಈಗ ಮತ್ತೆ ಜಂಪ್ ಆಗಿದೆ. 3-4 ದಿನಗಳಿಂದ ಯಥಾಸ್ಥಿತಿಯಿಂದ ಇದ್ದ ಚಿನ್ನ ಮತ್ತೆ ಬೆಳ್ಳಿಯ ದರ ಇಂದು ಬಂಗಾರ ಮತ್ತು ಬೆಳ್ಳಿ ರೇಟಲ್ಲಿ ಮತ್ತೆ ಏರಿಕೆಯಾಗಿದೆ. 10 ಗ್ರಾಂ ಚಿನ್ನದ ಬೆಲೆ 1,61,000 ರೂಪಾಯಿ. ಇಂದು 10 ಗ್ರಾಂ ಗೋಲ್ಡ್ ರೇಟಲ್ಲಿ 2,000 ಜಂಪ್ ಆಗಿದೆ. ಬಂಗಾರ ಮಾತ್ರ ಅಲ್ಲ, ಮತ್ತೆ ಕಮಾಲ್ ಮಾಡಿದಂತಹ ಬೆಳ್ಳಿ. ಕೆಜಿ ಸಿಲ್ವರ್ ರೇಟ್ ಬರೋಬ್ಬರಿ 2,70,000 ರೂಪಾಯಿ ಆಗಿದೆ. ಸಿಲ್ವರ್ ಬರೋಬ್ಬರಿ 12,000 ರೂಪಾಯಿ ಏರಿಕೆಯಾಗಿದೆ. ಮಾರ್ಕೆಟ್ ಕ್ಲೋಸಿಂಗ್ ವೇಳೆ ಚಿನ್ನ ಮತ್ತೆ ಬೆಳ್ಳಿಯ ದರ ಜಂಪ್ ಆಗಿದೆ. ಹೂಡಿಕೆದಾರರಿಗೆ ಸಿಹಿ ಸುದ್ದಿ ಕೊಟ್ಟ ಷೇರುಪೇಟೆ. ಆದ್ರೆ ಇದು ಗ್ರಾಹಕರಿಗೆ ಶಾಕ್. ಗ್ರಾಹಕರಿಗೆ ಮತ್ತೆ ಬಿಗ್ ಶಾಕ್ ಕೊಟ್ಟ ಬಂಗಾರ ಮತ್ತೆ ಬೆಳ್ಳಿಯ ರೇಟ್. ಇನ್ನು ಸ್ಥಿರವಾಗಿದ್ದಂತಹ ಈ ಒಂದು ಚಿನ್ನ ಮತ್ತೆ ಸಿಲ್ವರ್ ರೇಟ್ ಈಗ ಮತ್ತೆ ಜಂಪ್ ಆಗಿದೆ. ಇದರಿಂದ ಗ್ರಾಹಕರಿಗೆ ಮತ್ತೆ ತಲೆ ಬಿಸಿ ಶುರುವಾಗಿದೆ. ಇನ್ನು 3-4 ದಿನಗಳಿಂದಲೂ ಕೂಡ ನೀವು ಕೂಡ ಗಮನಿಸಿರಬಹುದು, ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಸ್ಥಿರವಾಗಿತ್ತು. ಅಂದ್ರೆ ಯಾವುದೇ ರೀತಿಯ ಈ ಒಂದು ರೇಟ್ ನಲ್ಲಿ ಬದಲಾವಣೆ ಇರಲಿಲ್ಲ. ಆದ್ರೆ ಈಗ ಮತ್ತೆ ಏರಿಕೆಯತ್ತ ಸಾಗ್ತಾ ಇದೆ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್. ಇವತ್ತು 10 ಗ್ರಾಂ ಗೋಲ್ಡ್ ರೇಟ್ ಅಲ್ಲಿ 2,000 ರೂಪಾಯಿ ಜಂಪ್ ಆಗಿದೆ. ಬಂಗಾರ ಮಾತ್ರ ಅಲ್ಲ, ಬೆಳ್ಳಿಯ ರೇಟ್ ಕೂಡ ಈಗ ಜಾಸ್ತಿ ಆಗಿದೆ. ಇನ್ನು ಕೆಜಿ ಸಿಲ್ವರ್ ರೇಟ್ ಅನ್ನು ನಾವು ನೋಡ್ತಾ ಹೋದ್ರೆ ಬರೋಬ್ಬರಿ 2,70,000. ಸಿಲ್ವರ್ ಬರೋಬ್ಬರಿ ಈಗ 12,000 ರೂಪಾಯಿ ಏರಿಕೆಯಾಗಿದೆ. ಇನ್ನು ಮಾರ್ಕೆಟ್ ಕ್ಲೋಸಿಂಗ್ ಸಂದರ್ಭದಲ್ಲಿ ಒಂದು ಚಿನ್ನ ಮತ್ತೆ ಬೆಳ್ಳಿಯ ದರ ಜಂಪ್ ಆಗಿದೆ. ಇದರಿಂದ ಯಾರಿಗಪ್ಪ ಬಹಳ ಖುಷಿ ಆಗುತ್ತೆ ಅಂತ ಅಂದ್ರೆ ಹೂಡಿಕೆ ಮಾಡಿರ್ತಾರಲ್ಲ, ಹೂಡಿಕೆದಾರರಿಗೆ ಒಂದು ಬಹಳ ಖುಷಿಯ ವಿಚಾರ ಅಂತ ಹೇಳಬಹುದು. ಏಕೆಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಷೇರುಪೇಟೆಯಲ್ಲಿ ಹೂಡಿಕೆಯನ್ನ ಮಾಡಿರ್ತಾರೆ ಹೂಡಿಕೆದಾರರು. ಮಾರ್ನಿಂಗ್ ನೀವು ಕೂಡ ಗಮನಿಸಿರಬಹುದು, ಈ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಅಂತಂದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ. ಈಗ ಒಂದೇ ರೇಟ್ ಇರೋದಿಲ್ಲ ಶೇರ್ ಮಾರ್ಕೆಟ್ ಅಲ್ಲಿ, ಸ್ವಲ್ಪ ಆಗಾಗ ಬದಲಾವಣೆ ಕೂಡ ಆಗುತ್ತೆ. ಒಂದೇ ದಿನದಲ್ಲಿ 2-3 ಬಾರಿ ಬದಲಾವಣೆ ಆದ್ರೂ ಕೂಡ ಆಶ್ಚರ್ಯ ಪಡಂಗಿರೋದಿಲ್ಲ. ಈಗ ಕ್ಲೋಸಿಂಗ್ ಟೈಮ್, ಈ ಒಂದು ಕ್ಲೋಸಿಂಗ್ ಟೈಮ್ ಅಲ್ಲಿ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಈಗ ಜಾಸ್ತಿ ಆಗುತ್ತೆ. ಹಾಗಾಗಿ ಹೂಡಿಕೆದಾರರಿಗೆ ಬಹಳ ಖುಷಿ ಆಗ್ತಾ ಇದೆ. ಅವರು ಮಾಡಿದಂತ ಇನ್ವೆಸ್ಟ್ಗೆ ಈಗ ಲಾಭ ಬರುತ್ತೆ ಅಂತ ಖುಷಿಯಲ್ಲಿದ್ದಾರೆ. ಆದ್ರೆ ಗ್ರಾಹಕರು ಮಾತ್ರ ನಾವು ಮತ್ತೆ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಜಾಸ್ತಿ ಆದ್ರೆ ಏನ್ ಮಾಡೋದಪ್ಪ, ಹೆಂಗಪ್ಪ ಖರೀದಿ ಮಾಡಿಕೊಂಡು ನಮ್ಮ ಬಳಿ ಈ ಒಂದು ಚಿನ್ನವನ್ನ ಇರಿಸ್ಕೊಳ್ಳೋದು ಅಂತ ಈಗ ಸದ್ಯಕ್ಕೆ ಯೋಚನೆಯನ್ನ ಮಾಡ್ತಾ ಇರೋದು ಗ್ರಾಹಕರಿಗೆ. ಒಂದು ಕಡೆ ಗ್ರಾಹಕರಿಗೆ ಶಾಕಿಂಗ್ ನ್ಯೂಸ್ ಆದ್ರೆ ಮತ್ತೊಂದು ಕಡೆ ಹೂಡಿಕೆದಾರರಿಗೆ ಇದೊಂದು ರೀತಿಯ ಸಿಹಿ ಸುದ್ದಿ ಅಂತ ಹೇಳಬಹುದು. ಇನ್ನು 3-4 ದಿನಗಳಿಂದಲೂ ಕೂಡ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಬಹಳ ಸ್ಥಿರವಾಗಿತ್ತು. ದರದಲ್ಲಿ ಯಾವುದೇ ರೀತಿಯ ಚೇಂಜಸ್ ಕೂಡ ಇರಲಿಲ್ಲ. ಆದರೆ ಈಗ ಸ್ವಲ್ಪ ಏರಿಕೆಯಾಗಿದೆ. ಇನ್ನು 10 ಗ್ರಾಂ ಚಿನ್ನದ ಬೆಲೆ 1,61,000 ರೂಪಾಯಿ. ಇಂದು 10 ಗ್ರಾಂ ಗೋಲ್ಡ್ ರೇಟಲ್ಲಿ ಬರೋಬ್ಬರಿ 2,000 ರೂಪಾಯಿ ಜಂಪ್ ಆಗಿದೆ. ಬಂಗಾರ ಮಾತ್ರ ಅಲ್ಲ, ಮತ್ತೆ ಈಗ ಬೆಳ್ಳಿಯ ರೇಟ್ ಕೂಡ ಜಾಸ್ತಿ ಆಗಿದೆ. ಕೆಜಿ ಸಿಲ್ವರ್ ರೇಟ್ ನೋಡ್ತಾ ಹೋದ್ರೆ 2,70,000 ರೂಪಾಯಿ ಇದೆ. ಈ ಒಂದು ಕೆಜಿ ಸಿಲ್ವರ್ ಅನ್ನ ಖರೀದಿ ಮಾಡ್ಬೇಕು ನೀವು ಅಂತಂದ್ರೆ ಸದ್ಯಕ್ಕೆ 2,70,000 ರೂಪಾಯಿ ಕೊಡಲೇಬೇಕು. ಯಾಕೆಂತಂದ್ರೆ ಇವತ್ತಿನ ರೇಟ್ ನಾವು ನೋಡ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಆಗಿದೆ. ಅದು ಕೂಡ 12,000 ರೂಪಾಯಿ ಬೆಳ್ಳಿ ರೇಟ್ ಜಾಸ್ತಿ ಆದ್ರೆ ಚಿನ್ನದ ರೇಟ್ನಲ್ಲೂ ಕೂಡ ಈಗ 2,000 ರೂಪಾಯಿ ಜಂಪ್ ಆಗಿದೆ. ಹಾಗಾಗಿ ಗ್ರಾಹಕರಿಗೆ ಸ್ವಲ್ಪ ಬೇಸರದ ವಿಚಾರ ಇದು. ಯಾಕೆಂತಂದ್ರೆ ಯಾವ ಸಂದರ್ಭದಲ್ಲಿ ಈಗ ಚಿನ್ನ ಖರೀದಿ ಮಾಡಬೇಕು, ಬೆಳ್ಳಿ ಖರೀದಿ ಮಾಡಬೇಕು ಅಂತ ಈಗ ಗ್ರಾಹಕರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಏನಾದರೂ ನಾಳೆ ಒಂದು ಚಿನ್ನದ ರೇಟ್ ಜಾಸ್ತಿ ಆದರೆ ಏನು ಮಾಡಬೇಕು, ಜೊತೆಗೆ ಬೆಳ್ಳಿಯ ರೇಟ್ ಏನಾದರೂ ಮತ್ತೆ ಏನಾದರೂ ಇದೇ ರೀತಿ ನೀವು ಕೂಡ ಗಮನಿಸಿದ್ರೆ ಕೆಜಿ ಬೆಳ್ಳಿಯ ರೇಟ್ 4 ಲಕ್ಷ ಕೂಡ ತಲುಪಿತ್ತು. ಸದ್ಯಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಈ ಒಂದು ಕೆಜಿ ಬೆಳ್ಳಿಯ ರೇಟ್ ಸದ್ಯಕ್ಕೆ 2,70,000 ಇದೆ. 4 ಲಕ್ಷ ಕೂಡ ತಲುಪಿತ್ತು. ಹಾಗಾಗಿ ಸದ್ಯಕ್ಕೆ ಗ್ರಾಹಕರಿಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಮತ್ತೆ ಎಲ್ಲಿ ಒಂದು ಬೆಳ್ಳಿಯನ್ನ ಖರೀದಿ ಮಾಡಬೇಕು, ಕೆಜಿ ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅಂತಂದ್ರೆ ಎಲ್ಲಿ 4 ಲಕ್ಷಕ್ಕೆ ಹೋಗ್ಬಿಡುತ್ತೆ ಅಂತ ಗ್ರಾಹಕರು ಸ್ವಲ್ಪ ಬೇಸರದಲ್ಲಿದ್ದಾರೆ. ಆದ್ರೆ ಹೂಡಿಕೆದಾರರು ಬಹಳ ಸಂತಸದಲ್ಲಿದ್ದಾರೆ.